ಗಿಲ್ಲಿನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಿದ್ದ ಕಾವ್ಯಗೆ ಕಣ್ಣೀರ ಶಿಕ್ಷೆ ಸಿಕ್ಕಿದೆ. ಗಿಲ್ಲಿ ಆಡಿದ ಮಾತುಗಳಿಗೆ ಕಾವ್ಯ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಕಾವ್ಯ ನಾಮಿನೇಟ್ ಮಾಡಿದ್ದಕ್ಕೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ ಅಂತ ಗಿಲ್ಲಿ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ. ರೇಗಿಸ್ಬಿಟ್ನಂತೆ, ಅದು ನಾಮಿನೇಷನ್ಗೆ ರೀಸನ್ ಅಂತೆ. ನಾನು ಜಂಟಿಯಾಗಿ ಹೋಗಬಾರ್ದಿತ್ತು, ಫಸ್ಟ್ ನಾನು ಅಲ್ಲೇ ತಪ್ಪು ಮಾಡಿದ್ದು. ನಿಜವಾಗ್ಲೂ ಸ್ಪಂದನ ಲಕ್ಕಿ ಅಲ್ಲ, ನೀವು ಲಕ್ಕಿ ಅಂತ ನಾನು ಈಗಲೂ ಹೇಳ್ತೀನಿ. ಕಾವ್ಯಗೆ ನೀವು ಫ್ರೀ ಪ್ರಾಡಕ್ಟ್ ಅಂತ ಗಿಲ್ಲಿ ಚುಚ್ಚು ಮಾತುಗಳನ್ನ ಆಡಿದ್ದಾರೆ. ಇದರಿಂದ ಕಾವ್ಯ ಬೇಸರಗೊಂಡಿದ್ದಾರೆ. ಇವತ್ತು ಅವನು ಹೇಳಿದ್ದನ್ನ ನನ್ನಿಂದ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಹೇಳಿ ಕಾವ್ಯ ಕಣ್ಣೀರು ಸುರಿಸಿದ್ದಾರೆ. ಆದ್ರೆ ಗಿಲ್ಲಿ ಇದನ್ನೆಲ್ಲ ಮಾಡಿದ್ದು ಒಲ್ಲದ ಮನಸ್ಸಿನಿಂದ. ನಿನ್ನೆ ವಿಲನ್ ಗಿಲ್ಲಿ ಹಾಗೂ ಅಶ್ವಿನಿ ಗೌಡಗೆ ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿದ್ರು. ಆ ಟಾಸ್ಕ್ ನ ಅನ್ವಯ ಕಾವ್ಯಗೆ ಗಿಲ್ಲಿ ಕಣ್ಣೀರನ್ನ ಹಾಕ್ಸಿದ್ದಾರೆ. ಸೀಕ್ರೆಟ್ ಡೀಲ್ ನ ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮಿಬ್ಬರನ್ನ ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಡೈರೆಕ್ಟ್ ಎಂಟ್ರಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದರಂತೆ ಗಿಲ್ಲಿ ಕಾವ್ಯ ಕಣ್ಣಲ್ಲಿ ನೀರು ತರಿಸಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರೆ ಇದನ್ನ ಕಾವ್ಯ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಇನ್ನು ಕುತೂಹಲವನ್ನ ಮೂಡಿಸಿದೆ. ನಿಮಗೆ ಕಾವ್ಯ ಹತ್ತಿದ್ದು ಬೇಜಾರಾಯ್ತು ಅಥವಾ ಗಿಲ್ಲಿ ನೊಂದುಕೊಂಡಿದ್ದು ಬೇಜಾರಾಯ್ತು? ಕಮೆಂಟ್ ಮಾಡಿ ತಿಳಿಸಿ.